ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮನೆಗೆ ಬೇಕಾಗಿರುವಂಥ ಕೆಲವೊಂದು ವಸ್ತುಗಳನ್ನ ತರಿಸಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಮೊದಲನೇದಾಗಿ ತೋರಿಸ್ತಾ ಇರೋದು ದೇವ್ರ ಕೋಣೆಗೆ ಅಂತ ಮ್ಯಾಟ್ಗಳನ್ನ ಬೈ ಮಾಡಿದೆ, ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಸೈಡಲ್ಲಿ ಅದು ಸ್ಕ್ರೀನ್ಶಾಟ್ ತೆಗೆದು ಫೋಟೋನ ಪಿಕ್ ಮಾಡಿದ್ದೀನಿ. ನೋಡ್ಬೋದು, ಅದ್ರ ಪ್ರೈಸು ಮತ್ತು ಸೈಜು ಎಲ್ಲ ಇಲ್ಲೇ ಇದೆ. ಸೈಜ್ ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿದೆ. ನೋಡ್ತಾ ಇರ್ಬೋದು, ಆರಾಮ್ಸೆ ಒಬ್ಬರು ಕುಂತ್ಕೊಂಡು ಪ್ರೇಯರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ತುಂಬ ಸಾಫ್ಟ್ ಇದೆ. ಚಳಿಗಾಲದಲ್ಲೆಲ್ಲ ದೇವ್ರ ಮನೆಯಲ್ಲಿ ಕುಳಿತುಕೊಳ್ಳೋದಕ್ಕೆ ಚಾಪೆ ಯೂಸ್ ಮಾಡ್ತೀವಲ್ಲ, ಅದಕ್ಕಿಂತ ಇದು ಬೆಸ್ಟು. ತುಂಬ ಬೆಚ್ಚಗಾಗುತ್ತೆ, ಒಂಥರ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಮಾತಾಡೋಕ್ಕೆ ಎಲ್ಲ ಡಿಸೈನ್ಸ್ ಇತ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ. ಎಲ್ಲ ಥರ ಕಲರ್ಸು ಮಿಕ್ಸಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಇದಂತೂ ಎಲ್ಲರ ಮನೆಯಲ್ಲೂ ಇಟ್ಕೊಂಡ್ರೆ ಎರಡನ್ನ ತುಂಬ ಯೂಸ್ಫುಲ್ ಅನಿಸುತ್ತೆ. ನಾವು ಯಾವುದೇ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಶನಿದೇವ್ರ ಪೂಜೆ ಆಗಿರ್ಬೋದು, ಮನೆಯಲ್ಲಿ ನಾವು ಡೈಲಿ ಪೂಜೆ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಎಷ್ಟು ಮಂದ ಇದೆ ಗೊತ್ತಾ, ಇದು ತುಂಬಾ ಚೆನ್ನಾಗಿದೆ. ಥಿಕ್ನೆಸ್ ಅಂತೂ ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಬ್ಯಾಕ್ ಸೈಡ್ ಬಂದು ಈ ಥರ ಇದೆ. ನಾನಿದು ಔಟ್ಸೈಡ್ ಕೂಡ ಕೇಳಿದೆ ತೊಗೊಳ್ಳೋಣ ಅಂತೇಳಿ. ಒಂದಕ್ಕೆ 150 ರುಪೀಸ್ ಹೇಳಿದರು. ನನಗೆ ಮೀಶೋದಲ್ಲಿ 2 ಪೀಸು 120 ರುಪೀಸು ಇಲ್ಲ, 117 ರುಪೀಸ್ ಇದೆ. ನೋಡ್ತಾ ಇರ್ಬೋದು, ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು. 60 ರೂಪಾಯಿ ಕೂಡ ಬೀಳಲ್ಲ ಒಂದಕ್ಕೆ. ನೀವು ಕೂಡ ಬೈ ಮಾಡಬೇಕು ಅಂದರೆ ಮೀಶೋಯಿಂದ ಬೈ ಮಾಡ್ಕೊಳ್ಳಿ. ತುಂಬ ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡ್ಕೋಬೋದು. ಪೂಜೆ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ಲು. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮನೆ ದೇವ್ರ ಮನೆ ವೈಟ್ ಟೈಲ್ಸ್ ಇರೋದಕ್ಕೂ ಅದಕ್ಕೂ ಸಖತ್ತಾಗಿ ಕಾಣ್ತಾಯಿತ್ತು. ಅದಾದ ನಂತರ ನಾನು ಸೆಕೆಂಡ್ ಒನ್ ಬಂದು ಕಿಚನ್ದು ವೈಪ್ಸ್ ತೋರಿಸ್ತಾ ಇದ್ದೀನಿ. ರಿಯೂಸಬಲ್ ವೈಪ್ಸ್, ಇದು ಸ್ಪಾಂಜ್ ವೈಪ್ಸು. ಇದಿಲ್ಲ ಅಂದರೆ ನನಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಕಿಚನಲ್ಲಿ. ಅಷ್ಟು ಯೂಸ್ಫುಲ್ ಇದು, ಅಷ್ಟು ಹೆಲ್ಪ್ ಆಗುತ್ತೆ ನಮಗೆ. ಡೈಲಿ ಕಿಚನಲ್ಲಿ ಕ್ಲಾತ್ ವಾಶ್ ಮಾಡೋಕ್ಕಾಗಲ್ಲ ಅಲ್ವ, ಇದಾದರೆ ನಾವು ಆರಾಮ್ಸೆ ಯೂಸ್ ಮಾಡ್ಬೋದು. ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗಂತೂ ತುಂಬಾ ಯೂಸ್ಫುಲ್ ಇದು. ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಎಲ್ಲೂ ಸಿಗಲ್ಲ. ನೋಡ್ತಾ ಇರ್ಬೋದು, 107 ರುಪೀಸ್ ಇದೆ. ಇದು ಪ್ಯಾಕ್ ಆಫ್ 5 ಪೀಸಸ್ ಬರುತ್ತೆ. 5 ಪೀಸಸ್ಸು ಒಂದೊಂದು ಕಲರ್ ಇರುತ್ತೆ. ನೋಡಿ, ಪ್ಯಾಕ್ ಕೂಡ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ನಾನು ಇದನ್ನು ಸ್ಟವ್ ಕ್ಲೀನ್ ಮಾಡೋದಕ್ಕೆ, ಕಿಚನ್ ಸ್ಲ್ಯಾಬ್ ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಏನಪ್ಪ ಅಂತೇಳಿದರೆ, ಇದು ಕ್ಲೀನ್ ಮಾಡ್ತಿದ್ದಂಗೆ ವಾಶ್ ಮಾಡಿಬಿಟ್ಟು ನೀರಲ್ಲಿ ಹಿಂಡ್ಬಿಟ್ಟು ಹಾಕ್ಬಿಟ್ರೆ ಡ್ರೈ ಆಗುತ್ತೆ. ಜಾಸ್ತಿ ಪ್ಲೇಸು ಬೇಕಾಗಲ್ಲ. ಇದು ಒಣಗಿಸೋದಕ್ಕೂ ಟೈಮ್ ಬೇಕಾಗಲ್ಲ. ಕಿಚನ್ ವಾಲ್ ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದು ಮೈಕ್ರೋಫೈಬರ್ ಕ್ಲೀನಿಂಗ್ ಕ್ಲಾತ್ ರೋಲ್ ಅಂತ. ತುಂಬಾ ಚೆನ್ನಾಗಿದೆ. ವರ್ಕಿಂಗ್ ವುಮೆನ್ಗಂತೂ ಇದೆರಡು ಕಿಚನಲ್ಲಿ ಇಟ್ಕೊಂಡ್ರೆ ಬೆಸ್ಟು. ಯಾಕೆಂದರೆ ಎಷ್ಟು ಬ್ಯುಸಿ ಇರ್ತೀವಿ, ಬಂದು ಮನೆಯಲ್ಲಿ ಕೆಲಸ ಮಾಡೋದಕ್ಕೆಲ್ಲ ಆಗಲ್ಲ. ಹಾಗಾಗಿ ಇದಿದ್ರೆ ತುಂಬ ವಾಶ್ ಮಾಡೋದಕ್ಕೆ, ಡ್ರೈ ಮಾಡೋದಕ್ಕೆ ಎಲ್ಲ ತುಂಬಾ ಈಸಿ, ತುಂಬಾ ಹೆಲ್ಪ್ ಆಗುತ್ತೆ ಇದು ಕಿಚನ್ಗೆ. ಇದು ಪ್ರೈಸ್ ಕೂಡ ಅಷ್ಟೇ ತುಂಬಾ ಕಡಿಮೆ ಇದೆ. ಇದು ನ್ಯಾಪ್ಕಿನ್ನು, ಟಿಶ್ಯೂ ಎಲ್ಲ ಯಾವ ಥರ ಬರುತ್ತೆ ಅಲ್ವಾ, ಹಾಗೆ ಇದು ರಿಯೂಸಬಲ್ಸ್ ಕೂಡ ಆಗಿರುತ್ತೆ. ವಾಷಬಲ್ ಕೂಡ ಮಾಡ್ಬೋದು. ವಾಶ್ ಮಾಡಿ ಮತ್ತೆ ಡ್ರೈ ಮಾಡಿ ನಾವು ಮತ್ತೆ ಯೂಸ್ ಮಾಡ್ಬೋದು ಇದನ್ನು. ಇದೊಂದು ಎಲ್ಲರ ಮನೆಯಲ್ಲೂ ಇದ್ದರೆ ಬೆಸ್ಟು, ಎಲ್ಲರ ಕಿಚನಲ್ಲೂ ಇದ್ದರೆ ಬೆಸ್ಟ್ ಅಂದ್ಕೊಳ್ತೀನಿ. ನನಗಂತೂ ಇದರಿಂದ ತುಂಬಾ ಹೆಲ್ಪ್ ಆಗ್ತಿದೆ. ಇವಾಗ ನಾನಿವಾಗ ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತ ಪೂರ್ತಿಯಾಗಿ ತೋರಿಸ್ತಿದ್ದೀನಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದರಲ್ಲಿ ಈ ಪಿಕ್ಚರ್ಸ್ ಕೊಟ್ಟಿದ್ದಾರಲ್ಲ, ಏನೇನು ಕ್ಲೀನ್ ಮಾಡ್ಬೋದು, ಯಾವ ಥರ ಕ್ಲೀನ್ ಮಾಡೋದು ಅಂತ ಎಲ್ಲ ಆ ಪೇಪರ್ ಮೇಲೆ ಪಿಕ್ಚರ್ಸಲ್ಲಿ ತೋರಿಸಿದ್ದಾರೆ. ನೀಟಾಗಿ ಪ್ಯಾಕ್ ಮಾಡಿರ್ತಾರೆ. ಇದನ್ನು ಸೆಲೋ ಟೇಪ್ ಹಾಕಿ ಅಂಟಿಸಿದ್ದಾರೆ. ಅದು ಅಳ್ದೋಗ್ಬಾರ್ದು, ಬಿಚ್ಚೋಗಿಬಿಡುತ್ತೆ ಇಲ್ಲಾಂದರೆ, ಅದು ಅಂಟಿಸಿಲ್ಲ ಅಂದರೆ. ಅದಕ್ಕೋಸ್ಕರ ಇದು ಮೈಕ್ರೋ ಫೈಬರ್ ಕ್ಲಾತು. ನೋಡಿ, ಇಲ್ಲಿ ಲೈನ್ಸ್ ಕೊಟ್ಟಿದ್ದಾರಲ್ವ, ಅಲ್ಲಿಗೆ ನಾವು ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ತುಂಬಾ ಯೂಸ್ ಆಗುತ್ತೆ. ನನಗಂತೂ ಇವೆರಡೂ ಇಲ್ಲ ಅಂದರೆ ಕಿಚನಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ. ಇದು ನಾವು ಒಂದು 2-3 ಸಲ ಯೂಸ್ ಮಾಡಿಬಿಟ್ಟು ಬಿಸಾಕ್ಬೋದು, ಬೇಕಾದರೆ ಏನೂ ಆಗಲ್ಲ.
ಪಾತ್ರೆನ ಒರೆಸೋದಕ್ಕೆ ಮತ್ತು ವಿಂಡೋ ಗ್ಲಾಸ್ ಕ್ಲೀನ್ ಮಾಡೋದಕ್ಕೆ, ಕಾರ್ ಗ್ಲಾಸ್ ಕ್ಲೀನ್ ಮಾಡೋದಕ್ಕೆ, ಕಿಚನ್ ಕೌಂಟ್ರು ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ನಾನು ಇದರಲ್ಲಿ ಪಾತ್ರೆಗಳು ಕೂಡ ನಾವು ತೊಳೆದಿಟ್ಟಿರ್ತೀವಲ್ಲ, ಅದು ಡ್ರೈ ಆದಮೇಲೆ ಅದನ್ನು ಒರೆಸ್ಬಿಟ್ಟು ಹಾಗೆ ನೋಡಿ ಈ ಥರ ಡ್ರೈಯರಲ್ಲಿ ಹಾಗೆ ಇಟ್ಕೋಬೋದು. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಎಂಡ್ ಮಾಡ್ತೀನಿ.